ಬಸವನ ಬಾಗೇವಾಡಿ ಗುಡಿ ತೋರಿಸ್ತಾ ಇದ್ದೀನಿ ನಿಮಗೆ, ಸರಿಯಾಗಿ ನೋಡ್ರಿ. ಇದು ಬಸವನ ಬಾಗೇವಾಡಿ ಇಡುವೆ ಎಲ್ಲ. ಬಸವನ ಬಾಗೇವಾಡಿಯಲ್ಲಿ ಬಂದರೆ ಇಲ್ಲಿ ಮೇನ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಇದೆ. ಇಲ್ಲಿಂದ ಸೀದಾ ಗುಡಿ ಇದೆ, ಮುಂದೆ ದ್ವಾರ ಬಾಗಿಲು ಇದೆ. ಇದು ತೋರಿಸ್ತಾ ಇರೋದು ನಾನು ಬಸ್ ಸ್ಟ್ಯಾಂಡ್ ಕೂಡ, ಬಸ್ ಸ್ಟ್ಯಾಂಡ್ ಹೋಗೋ ರೋಡ್ ಇದು. ಬಸ್ ಸ್ಟ್ಯಾಂಡ್ ಸೀದಾ ಮುದ್ದೇಬಾಳ ಮಾರ್ಗ ಹೋಗುತ್ತೆ. ಮುದ್ದೇಬಾಳ ಮತ್ತು ಸೀದಾ ಬೆಂಗಳೂರಿಗೆ ಹೋಗ್ಬೋದು ಬೇಕಾದಂಗೆ. ಇಲ್ಲಿಂದ ಬೆಂಗಳೂರಿಗೆ ಹೋಗಕ್ಕೆ ಬರುತ್ತೆ. ಈ ರೋಡು ಸೀದಾ ಇದಕ್ಕೆ ಟಚ್ ಆಗುತ್ತದೆ. ಮುದ್ದೇಬಾಳಿಂದ ಹುಣದಿಂದ ಸೀದಾ ಬೆಂಗಳೂರು ಮಾರ್ಗ ನಮಗೆ ಸಿಗುತ್ತೆ. ಒಳ್ಳೆ ಸ್ಪೋರ್ಟ್ಸ್ ಸಿಗುತ್ತೆ ನಮಗೆ. ಇದು ಬಸವನ ಬಾಗೇವಾಡಿ ತೋರಿಸ್ತಾ ಇರೋದು ನಾನು. ಎಲ್ಲ ಅಂಗಡಿ ಮುಂಗಟ್ಟುಗಳು ಕಾಣ್ತಾ ಇದೆ ನಮಗೆಲ್ಲ. ಇದು ತೆಲಗಿ ರೋಡ್ ಹೋಗೋದು. ಕಡೆ ಹೋದರೆ NTPC ಬರುತ್ತೆ. ನಲ್ಗುಂದಿ, ಆಲಿಮಟ್ಟೆ, ಕೋಲಾರ ಇವೆಲ್ಲ ಮಾರ್ಗದಿಂದ ಹೋಗ್ಬೋದು. ಈ ಕಡೆ ಹೋದರೆ ಬಿಜಾಪುರ ಲಾಸ್ಟ್, ಅಲ್ಲಿಂದ ಮಹಾರಾಷ್ಟ್ರ. ಸಿದ್ದರಾಮಯ್ಯವ್ರು ಹೋಗ್ತಾ ಇದಾರಲ್ಲ. ನಮಸ್ಕಾರ ರೀ, ಆರಾಮಿದಿರಲ್ಲ? ನಿಮ್ಮ ಸರ್ಕಾರ ಐತ್ರಿ ಈಗ. ಬೇರೆ ಎಲ್ಲರೂ ಮನೆ ಕಳಿಸಿಬಿಟ್ರಿ, ಏನು ಮಾಡೋದು? ಇಲ್ಲಿಂದ ಬಿದ್ದರೆ ಹಂಗಾಗುತ್ತೆ ಗೊತ್ತಾ ಮನುಷ್ಯ. ಕೈ ಕಾಲು ಮುರ್ಕೊಂಡು ಸೀದಾ ಪೇಷಂಟ್ ಕೋಮಾದಲ್ಲೇ ಆಗ್ಬಿಡ್ತೇವೆ ನೋಡ್ರಿ. ಸೀದಾ ಕೋಮಾಗೆ ಹೋಗ್ಬಿಟ್ಟಿರ್ತದೆ. ಭಯ ಕೊಡೋದೇನಿಲ್ಲ, ಹುಷಾರಾಗಿರ್ಬೇಕು ಅಷ್ಟೇ. ನೋಡಿ ಅಂಗಡಿ ಮುಂಗಟ್ಟು ಬೀದಿ ವ್ಯಾಪಾರಸ್ಥರು ಇವರೆಲ್ಲ. ಬೀದಿ ವ್ಯಾಪಾರಸ್ಥರು ಇವರೆಲ್ಲ ನಾನಾ ವರ್ಷಗಳಿಂದ ಅವರು ಬದುಕ್ತಾ ಇದ್ದಾರೆ ಇಲ್ಲಿ. ನಾನಾ ವರ್ಷ ಅಂದರೂ ಒಂದು 30-40 ವರ್ಷ ಆಗಿದೆ ಬಹುಶಃ. ಒಳ್ಳೆಯ ವ್ಯಾಪಾರ ಮಾಡ್ತಾಯಿದ್ದಾರೆ, ಒಳ್ಳೆಯ ಜೀವನ ಕಟ್ಕೊಂಡಿದ್ದಾರೆ. ಬಸವನ ಬಾಗೇವಾಡಿ ಜನ ಅಂದರೆ ಅದು ತುಂಬ ಒಳ್ಳೆಯ ಜನ. ನಾವು ಕೂಡ ಇಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯನೇ ಅನ್ಬೇಕು. ಏನು ಮಾಡೋದು, ಕೆಲವು ಸಮಸ್ಯೆಗಳು ಇರ್ತಾವೆ ಜೀವನದಲ್ಲಿ. ಏನು ಮಾಡೋದು, ಬಂದ ಮೇಲೆ ಹೆದರ್ಸ್ಬೇಕು ಅಷ್ಟೇ. ನಮಗೂ ಕೂಡ ದೇವ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಬಸವನ ಬಾಗೇವಾಡಿ ಇನ್ನೂ ಹೆಚ್ಚಿನ ರೀತಿ, ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಹೋಗಬೇಕು ಅಂತ ನಾನು
ಯಾವ ರೀತಿ ಹೋಗ್ತಾ ಇದೆ ನೋಡ್ರಿ. ನಾವೆಲ್ಲ ಬಸವನ ಬಾಗೇವಾಡಿ ಚಿತ್ರ ತೋರಿಸ್ತಾ ಇರೋದೆಲ್ಲ ಇದೆ. ಡೆವಲಪ್ಮೆಂಟ್ ಭಾಳ ಆಗಿದೆ ಇಲ್ಲಿ. ಒಳ್ಳೆ ರೀತಿ ಮಾರ್ಕೆಟ್ ಕಟ್ಟಿದ್ದಾರೆ, ಭವನ ಇದೆ, ಒಳ್ಳೆ ರೋಡ್ ಇದೆ, 4 ರೋಡ್ ಮಾಡಿದ್ದಾರೆ, ಒಳ್ಳೆ ರೋಡ್ ಇದೆ.